ಇನ್ನು ಮತ್ತೆ ಗಡಿ ವಿವಾದ ತೆಗೆದಿದೆ ಮಹಾರಾಷ್ಟ್ರಕ್ಕೆ ಅಲ್ಲಿನ ಕನ್ನಡಿಗರಿಂದಲೇ ಪ್ರತ್ಯುತ್ತರ ಸಿಕ್ಕಿದೆ. ಇಮೇಲ್ ಮೂಲಕ ಕರ್ನಾಟಕಕ್ಕೆ ಸೇರಲು ಅಭಿಯಾನ ನಡೆಸ್ತಾ ಇದ್ದಾರೆ ಅಲ್ಲಿನ ಜನ. ಮಹಾರಾಷ್ಟ್ರದ ಜತ್ತ ತಾಲೂಕಿನ ಕನ್ನಡಿಗರು ಈ ಒಂದು ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಜತ್ತ ತಾಲೂಕಿನ ಗ್ರಾಮಗಳು ಕರ್ನಾಟಕಕ್ಕೆ ಸೇರಬೇಕು ಅಂತ ಅಲ್ಲಿನ ಜನ ಆಗ್ರಹಿಸ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ಮಹಾರಾಷ್ಟ್ರ ಕನ್ನಡಿಗರು ಇಮೇಲ್ ಕ್ಯಾಂಪೇನ್ ಅನ್ನ ಮಾಡ್ತಾ ಇರುವಂತದ್ದು. ಬೆಳಗಾವಿ, ಕಾರವಾರ, ನಿಪ್ಪಾಣಿ ಬೇಕು ಅಂತ ಇರುವ ಮಹಾರಾಷ್ಟ್ರದ ಕನ್ನಡಿಗರೇ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಮೊದಲು ಮಹಾರಾಷ್ಟ್ರದ ಜತ್ತ ತಾಲೂಕಿನಲ್ಲಿ ನಡೀತಾ ಇರುವ ದೌರ್ಜನ್ಯದ ಕುರಿತು ಮೊದಲು ಮಾತಾಡಿ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಇಮೇಲ್ ಮೂಲಕ ಕರ್ನಾಟಕಕ್ಕೆ ಸೇರಲು ಅಭಿಯಾನವನ್ನ ಶುರು ಮಾಡಿದ್ದಾರೆ ಜತ್ತ ತಾಲೂಕಿನ ಗಡಿ ಕನ್ನಡಿಗರು. ಮಹಾರಾಷ್ಟ್ರದ ಜತ್ತ ತಾಲೂಕಿನ ಗ್ರಾಮಗಳು ಕರ್ನಾಟಕಕ್ಕೆ ಸೇರಬೇಕು ಅಂತ ಹೇಳಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು. ಸಿಎಂ ಹೇಳಿಕೆಗೆ ಮಹಾರಾಷ್ಟ್ರದ ಕನ್ನಡಿಗರು ಅದನ್ನ ಸ್ವಾಗತ ಮಾಡಿದ್ದಾರೆ. ಬೊಮ್ಮಾಯಿ ಹೇಳಿಕೆಗೆ ಸಾಮಾಜಿಕ ಜಾಲತಾಣದಲ್ಲಿ ಮಹಾರಾಷ್ಟ್ರ ಕನ್ನಡಿಗರು ಬೆಂಬಲವನ್ನ ಕೂಡ ಸೂಚಿಸಿರುವಂತದ್ದು. ಮುಖ್ಯಮಂತ್ರಿಗಳ ಇವರು ಬರೀ 10 ಜೆರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕಾ ಅವರಿಂದ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸರ್ಕಾರಿ ಅಧಿಕೃತ ಇಮೇಲ್ಗೆ ಗಡಿ ಕನ್ನಡಿಗರು ಕರ್ನಾಟಕಕ್ಕೆ ಸೇರಿಸಿಕೊಳ್ಳಿ ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಮಹಾರಾಷ್ಟ್ರ ರಾಜ್ಯದಿಂದ ನಮಗೆ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ, ನಮ್ಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ, ಈ ದೌರ್ಜನ್ಯವನ್ನ ತಡಿಬೇಕು. ಮಹಾರಾಷ್ಟ್ರದ ಅಧಿಕಾರಿಗಳು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಮರಾಠಿ ಗೊತ್ತಿಲ್ಲದ ರೈತ ಸರ್ಕಾರಿ ಕಚೇರಿಗೆ ಹೋದ್ರೆ ಕಾನಡಿ ಚಾಲತ್ ನಹಿ ಚಲೋ ಬಾಹರ್ ಅಂತ ಹೇಳಿ ಅವ್ರಿಗೆ ಅಪಮಾನ ಮಾಡ್ತಾ ಇದ್ದಾರಂತೆ. ಹಾಗಾಗಿ ನಮಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ಸರ್ಕಾರಿ ಸವಲತ್ತುಗಳನ್ನ ಪಡ್ಕೊಳ್ಬೇಕಂತಂದ್ರೂ ಕೂಡ ನಾವು ಸಾಕಷ್ಟು ಅನ್ಯಾಯಕ್ಕೊಳಗಾಗ್ತಾ ಇದ್ದೀವಿ, ಇಲ್ಲಿನ ಅಧಿಕಾರಿಗಳ ದೌರ್ಜನ್ಯಕ್ಕೊಳಗಾಗ್ತಾ ಇದ್ದೀವಿ. ಹಾಗಾಗಿ ಈ ಜತ್ತ ಗ್ರಾಮವನ್ನ ಕರ್ನಾಟಕಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳಿ ಸಿಎಂ ಅವರ ಅಧಿಕೃತ ಇಮೇಲ್ ಐಡಿಗೆ ಮೇಲ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡ ನಮ್ಮ ಪ್ರತಿನಿಧಿ ಲೋಹಿತ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಹಿತ್, ಒಂದ್ ಕಡೆ ಈಗ ಬೆಳಗಾವಿ, ಕಾರವಾರ, ನಿಪ್ಪಾಣಿ ಮಹಾರಾಷ್ಟ್ರದ ಕನ್ನಡಿಗರೇ ಈಗ ಉತ್ತರ ಕೊಟ್ಟಿರುವಂತದ್ದು, ಮಹಾರಾಷ್ಟ್ರದ ಅಂತ ಹೇಳ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೇಲ್ ಮೂಲಕ ನಮ್ಮನ್ನ ಕರ್ನಾಟಕಕ್ಕೆ ಸೇರಿಸಿಕೊಳ್ಳಿ ಅಂತ ಜತ್ತ ಗ್ರಾಮದ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ. ಸದ್ಯ ಅವರಿಗಲ್ಲಿ ಯಾವ ರೀತಿ ಅನ್ಯಾಯ ಆಗ್ತಾ ಇದೆಯಂತೆ, ಯಾವ ರೀತಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಅವರು? ಸದ್ಯಕ್ಕೆ ಏನಂತಂದ್ರೆ ಎಲ್ಲ ಒಂದ್ ಕಡೆ ಅಂತಂದ್ರೆ ಶಿವಸೇನೆ ಪುಂಡ್ರಾಗಿರ್ಬೋದು, MES ನವರಾಗಿರ್ಬೋದು, ಎಲ್ರು ಸಹ ಏನಂತಂದ್ರೆ ಬೆಳಗಾವಿ, ಕಾರವಾರ, ನಿಪ್ಪಾಣಿ ಇದೆಲ್ಲವೂ ಕೂಡ ಏನಂತಂದ್ರೆ ಮಹಾರಾಷ್ಟ್ರಕ್ಕೆ ಸೇರ್ಬೇಕಾಗಿತ್ತೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನಂತಾರೆ ಮರಾಠಿ ಭಾಷಿಕರ ಅನ್ನುವಂತ ಬೊಬ್ಬೆಯನ್ನ ಹೊಡಿತಾ ಇದ್ದಾರೆ. ಇನ್ನೊಂದೆಡೆ ಏನಂತಂದ್ರೆ ಅವ್ರದೇ ರಾಜ್ಯದ ಜತ್ ತಾಲೂಕಿನಲ್ಲಿರ್ತಕ್ಕಂಥ ಕನ್ನಡಿಗರು ಏನಂತಂದ್ರೆ ಈಗ ಏನು ಅವರು ಒಂದು ಆರೋಪ ಮಾಡ್ತಾ ಇದ್ರು, ಅವ್ರ ಆರೋಪಕ್ಕೆ ಏನಂತಂದ್ರೆ ಖಡಕ್ ಆಗಿರ್ತಕ್ಕಂಥ ತಿರುಗೇಟನ್ನ ಅವರೇ ನೀಡಿದಾರೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಜತ್ ತಾಲೂಕಿನಲ್ಲಿ ಬರ್ತಕ್ಕಂಥ ಸುಮಾರು 40 ಹಳ್ಳಿಗಳು ಏನು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿಗೆ ಹೊಂದಿಕೊಂಡಿರ್ತಕ್ಕಂಥ ಗ್ರಾಮಗಳಿವು. ಇಲ್ಲಿ ಏನಂತಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ 90%ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಏನಂತಂದ್ರೆ ಕನ್ನಡಿಗರಲ್ಲಿ ವಾಸವಾಗಿರ್ತಕ್ಕಂಥದ್ದು. ಅವ್ರಿಗೆ ಏನಂತಂದ್ರೆ ಸರಿಯಾಗಿ ಸೌಲಭ್ಯಗಳನ್ನ ಇಲ್ಲಿ ಮಹಾರಾಷ್ಟ್ರ ಸರ್ಕಾರ ಕೊಡ್ತಾ ಇಲ್ಲ. ನೀವು ಕರ್ನಾಟಕದ ಹಳ್ಳಿಗಳನ್ನ ಕೇಳೋ ಮೊದಲು ಏನಂತಂದ್ರೆ ನಮ್ಮ ಸಮಸ್ಯೆಗಳನ್ನ ಕೇಳಿ ಅನ್ನುವಂತ ಪ್ರತ್ಯುತ್ತರನ ಅಲ್ಲಿನ ಏನಂದ್ರೆ ಜನರು ಕೊಟ್ಟಿರ್ತಕ್ಕಂಥದ್ದು. ಸಾಕಷ್ಟು ಏನಂತಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಚರ್ಚೆಯನ್ನ ಹುಟ್ಟು ಹಾಕಿದ್ದಾರೆ. ಏನು ಮೊನ್ನೆ ಬಸವರಾಜ ಬೊಮ್ಮಾಯಿ ಅವರು ಏನಂತಂದ್ರೆ ಒಂದು ಜತ್ ತಾಲೂಕಿನ 40 ಹಳ್ಳಿಗಳು ನಮಗೆ ರಾಜ್ಯಕ್ಕೆ ಸೇರಿಸ್ಕೊಳ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಆ ಒಂದು ಮಾತಿಗೆ ಈಗ ಸ್ವಾಗತ ಕೋರುವಂತ ಜತ್ ತಾಲೂಕಿನ ಗಡಿ ಕನ್ನಡಿಗರು ಏನಂತಂದ್ರೆ ನಮ್ಮನ್ನ ಆದಷ್ಟು ಬೇಗ ನೀವು ಕರ್ನಾಟಕಕ್ಕೆ ಸೇರಿಸ್ಕೊಳ್ಳಿ, ಇಲ್ಲಿ ನಮ್ಗೆ ಯಾವುದೇ ರೀತಿ ಸರ್ಕಾರಿ ಏನಂತಂದ್ರೆ ಯೋಜನೆಗಳು ನಮ್ಗೆ ಸಿಗ್ತಾ ಇಲ್ಲ, ಇಲ್ಲಿನ ಅಧಿಕಾರಿಗಳು ನಮ್ಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ, ಸಾಕಷ್ಟು ಏನಂತ ನೀರಿನ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಹೇಳ್ಕೊಂಡಾಗ ಕೂಡ ಏನಂತಾರೆ ಯಾವುದೇ ರೀತಿ ನಮ್ಗೆ ಪ್ರಯೋಜನ ಆಗ್ತಾ ಇಲ್ಲ. ಬದಲಾಗಿ ಏನಂದ್ರೆ ನಾವು ಕನ್ನಡಿಗರನ್ನು ಒಂದೇ ಒಂದು ಕಾರಣಕ್ಕಾಗಿ ನಮ್ಮನ್ನ ಇಲ್ಲಿಯ ಸರ್ಕಾರ ಏನಂತಾರೆ ಮಲತಾಯಿ ಧೋರಣೆ ತೋರುವಂತ ಒಂದು ಭಾವನೆಯಿಂದ ನಮ್ಮನ್ನ ಇಲ್ಲಿ ನೋಡ್ತಾ ಇದೆ. ಇದೆಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಳಿ, ನಮ್ಮನ್ನ ಕರ್ನಾಟಕಕ್ಕೆ ಸೇರಿಸ್ಕೊಳ್ಳೋದಾದ್ರೆ ನಾವು ರೆಡಿ ಇದೀವಿ ಅನ್ನುವಂತ ಮಾತನ್ನ ಏನಂತಾರೆ ಅಲ್ಲಿಯ ಕನ್ನಡಿಗರು ಮೇಲ್ ಮೂಲಕ ಏನಂತಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಲೋಹಿತ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.